ದಿಂದ ಮೊದಲಿಗೆ ರಸ್ತೆಗಳಿರ್ಲಿಲ್ಲ, ಬಸ್ಸಿನ ಸೌಕರ್ಯ ಸಹಿತ ಇರಲಿಲ್ಲ. ಈಗಂತೂ ತುಂಬಾ ಬದಲಾಗಿ ಹೋಗ್ಬಿಟ್ಟಿದೆ. ನಾನು ಕೂಡ ನನ್ನ ವಿದ್ಯಾಭ್ಯಾಸ ಮುಗಿಸೋ ಸಲುವಾಗಿ 4 ವರ್ಷದಿಂದ ಈ ಊರಿಗೆ ಬಂದೇ ಇರಲಿಲ್ಲ. ಈ ಊರಿನ ಜನರ ಪರಿಚಯ ಕೂಡ ನನಗೆ ತುಂಬಾ ಕಮ್ಮಿನೇ ಇದೆ. ಅಂದಾಗ ಸುಮ್ಮನೆ ಇಲ್ಲಿ ಸುತ್ತಾಡೋದಕ್ಕೆ ಕೆರೆ ದಂಡೆಯ ಹವಾಮಾನ ತುಂಬಾ ಚೆನ್ನಾಗಿರುತ್ತೆ. ಹೌದು, ತಮ್ಮದು ಯಾವೂರು? ಒಂಟಿಯಾಗಿ ಪ್ರಯಾಣ ಬೆಳೆಸುತ್ತಿರುವಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಬರಬಹುದೇ? ಪರಿಚಯವಿಲ್ಲದ ಪರ ಹೆಣ್ಣುಗಳನ್ನ ಮಾತನಾಡಿಸೋದು ಅಪರಿಚಿತರಿಗೆ ತರವಲ್ಲ. ಪರಿಚಯವಿಲ್ಲ? ಪರಿಚಯವಿಲ್ಲದ ಪರಹೆಣ್ಣುಗಳ ಜೊತೆ ಕಾಮಿಸಿ ಪ್ರೇಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆ ಬ್ರಹ್ಮ. ನಿನ್ನನ್ನು ಕಂಡು ಕಾಮಿಸಬೇಕೆಂದು ನನ್ನ ಮನ. ನನ್ನ ಕಾಮಾಗ್ನಿ ಹಸಿವೆ ನಿಂಗೈಸುವ ನನ್ನ ಮಂಚದ ಪ್ರೇಯಸಿಯಾಗಿ ಕಂಡ ಯುವತಿಯರನ್ನ ಕಾಮ ಕ್ರೀಡೆಗೆ ಕರೆದಿದ್ದೆ. ಆದ್ರೆ ವೀರನಾರಿಯಾಗಿ ಗಂಡು ಗಚ್ಚೆ ಹಾಕಿ ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕಾದಿತ್ತು. ನೀನೇನು ಬ್ರಿಟಿಷರ ದೊರೆನೂ ಅಲ್ಲ. ಕಾಮದ ಪಿತ್ತ ನೆತ್ತಿಗೇರಿಸಿಕೊಂಡು ತಿರುಗುತ್ತಿರುವ ನೀನೊಂದು ಶ್ವಾನ. ಆದರೂ ಬಲು ಜಾಣೆ ನೀನು. ಲೇ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಉತ್ತರಿಸಿದರೆ ಬಿಚ್ಚಬೇಕಾದಿತ್ತು ನೀನುಟ್ಟ ಬಟ್ಟೆ. ಇದೇ ನನ್ನ ಕೈಯಾರೆ ಒಪ್ಪಿದರೆ ನಿನ್ನನ್ನು ತೂಗು ಮಂಚದ ಮೇಲೆ ತೂಗಿ ಉಯ್ಯಾಲೆ ಆಡಿಸುವೆ. ಒಪ್ಪದಿದ್ದರೆ ಹೊತ್ತೊಯ್ದು ನನ್ನ ಆಸೆಯನ್ನು ತೀರಿಸಿಕೊಂಡು ತಿಪ್ಪೆಗೆ ಎಸೆದು ಬಿಡುವೆ. ತಿಪ್ಪೆಗೆಸೆಯೋದಕ್ಕೆ ನಾನೇನು ಹಾದರಕ್ಕೆ ಹುಟ್ಟಿದ ಹೆಣ್ಣಲ್ಲೋ. ನೋಡು, ಭಾರತದಲ್ಲಿ ಹುಟ್ಟಿದ ವೀರ ನಾರಿಯರ ಗರ್ಭದಿಂದ ಜನಿಸಿದ ಹೆಣ್ಣು ನಾನು. ಅಂದಾಗಲೇ ನಿನ್ನಂಥವರನ್ನ ಮಣ್ಣು ಮುಕ್ಕಿಸೋ ಸಲುವಾಗಿ ಆ ದೇವರು ನಮ್ಮಂಥವರ ಹಿಂದೆ ಬೆಂಗಾವಲಾಗಿರ್ತಾನೆ. ದೇವರು ಎಲ್ಲಿದ್ದಾನೆ? ಆ ನಿನ್ನ ದೇವರು, ಆ ದೇವನಿದ್ದ ದಿವ್ಯ ಮಾನವರು ದ್ವಾಪಾರ ಯುಗದ ಕಲಿ ಕೂಡಿದ ಕಾಮುಕರ ಕಲಿಯುಗ ಇದು. ಆ ಕಾಮದ ಪ್ರೇಮಿಗಳು ನೋಡಬಾರದೆಂದೇ ಆ ದೇವರು ನಿನ್ನಂತ ಬಣ್ಣದ ಹೆಣ್ಣುಗಳು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ. ಕಲ್ಲಾಗಿ ಕುಳಿತಿದ್ದರೂ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಅಕ್ಷಯಾಂಬರವನ್ನೇ ಧಾರೆ ಎರೆದ ಶ್ರೀಕೃಷ್ಣ ಪರಮಾತ್ಮ ದೇವರಲ್ಲವೇನೋ? ಆ ಗೊಲ್ಲ ಅವನ್ಯಾವ ದೇವರು? ಅವನು ದೇವರಾಗಿದ್ದರೆ 16,000 ಗೋಪಿಕಾ ಸ್ತ್ರೀಯರ ಸಂಗಡ ಕಾಮಕಿಡಿ ಆಡ್ತಿರ್ಲಿಲ್ಲ. ಹಾಲು ಬೆಣ್ಣೆ ಮೊಸರು ಕಳುವು ಮಾಡ್ತಿರ್ಲಿಲ್ಲ. ಅವನು ಒಬ್ಬ ನನ್ನ ಹಾಗೆ ಸ್ತ್ರೀಯರಿಗಾಗಿ ಹುಟ್ಟಿದ ಕಾಮುಕ. ಸುಮ್ಮನೆ ಕಾಲಹರಣ ಮಾಡಬೇಡ. ಮನಸಾರೆ ಒಪ್ಪಿದ್ದೇನೆ. ನಿನ್ನ ಮನದಿಂಗಿತ ಅರಿತು ನನ್ನನ್ನು ನರ್ತಿಸುವ. ಬರುವೆಯೋ ಅಥವಾ ಇಲ್ಲ? ಬರದಿದ್ದರೆ ನಿನ್ನನ್ನು ಹೊತ್ತೊಯ್ದು ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಆ ನಿನ್ನ ದೇವರು ಬಂದು ಬಿಡಿಸಿಕೊಳ್ಳಲಿ. ನರ ರಾಕ್ಷಸ,
ದೂರ ಸರಿಯಾಚೆ. ತಂಗೆ ಸಮಾನರಾದವನನ್ನ ಬಲತ್ಕರಿಸಲು ಬರ್ತಾ ಇದೆಯಲ್ಲ, ನೀನೊಬ್ಬ ಜಾರತನಕ್ಕೆ ಹುಟ್ಟಿದವನು ಅಂತ ಭಾಸವಾಗ್ತಾ ಇದೆ. ಲೇ ಸೊಕ್ಕಿನ ಹೆಣ್ಣೆ, ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರದೆಂದೇ ಕಲ್ಲಾಗಿ ಕುಳಿತಿದ್ದಾನೆ ಆ ದೇವರು. ನಾಳೆ ಈ ಜಗತ್ತು ಶೂನ್ಯವಾಗಿ ಹೋಗುತ್ತದೆ. ಈ ನನ್ನ ಕಪಾಳಕ್ಕೆ ಹೊಡೆದಿಯಲ್ಲ ಅಂದಾಗ ನನ್ನ ಕಾಮಾಗ್ನಿ ಪುಟ್ಟಿದೇಳುತ್ತಿದೆ. ಸೃಷ್ಟಿಕರ್ತನಾದ ಬ್ರಹ್ಮ ಬಂದರು ನಿನ್ನನ್ನು ಬಿಡಲಾರೆ. ಬಾರ್ಲೆ ಬಾ. ಭಿಕಾರಿ ನನ್ನ ಮಗನೇ, ನೀನೇನು ಮನುಷ್ಯನೋ ಅಥವಾ ನರಪಿಶಾಚಿಯೋ? ಒಂಟಿಯಾಗಿ ಸಿಕ್ಕವಳ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರೋದಿಲ್ಲವೇ ನಿನಗೆ? ನಾಚಿಕೆ ಅದು ನನಗೆ? ನೀನ್ಯಾರೋ ಮಗಳು ನನ್ನ ಕೈಗೆ ಸಿಕ್ಕ ಹೆಣ್ಣನ್ನು ಸುಮ್ಮನೆ ಬಿಟ್ಟು ಹೋಗುವೆಯೋ ಅಥವಾ ನಿನ್ನನ್ನು ಯಮಸದನಕ್ಕೆ ಅಟ್ಟಬೇಕೋ? ಯಮಸದನ ಕಟ್ಟಲು ನೀನೇನು ಮುಕ್ಕಣನಲ್ಲ. ಈ ಪ್ರಾಣ ಹೋದರೂ ಚಿಂತೆವಿಲ್ಲ. ನಿನ್ನಂತ ಕಾಮುಕನ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವ ಅವಳ ಮಾನ ರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ. ಲೇ ಸೊಕ್ಕಿನ ಮಗನೇ, ಈಗ ನೀನು ಬಾಯಿಗೆ ಬಂದಂತೆ ಬಗಳುತ್ತಿರುವಿಯಲ್ಲ, ಮುಂದೊಂದು ದಿನ ಇದೇ ರೀತಿ ಕಾದು ಕುಳಿತಿರು ಘಟ ಸರ್ಪದಂತೆ ಕಾದು ನಿನ್ನನ್ನು ಕಚ್ಚದೆ ಬಿಡಲಾರೆ. ಬರ್ತೀನಿ ಮಗನೇ. ಹೋಗಲೇ. ಹಾವಿನ ಎಳೆಯನ್ನು ಜಜ್ಜಿ ಅರಗಾಯ ಮಾಡಿಂತೆ ನಿಮ್ಮಂತ ಕುನ್ನಿಗಳಿಗೆ ಒದೆಯುವುದೇ ನನ್ನ ಕೆಲಸ. ಅಂದಾಗೆ ಸರಿಯಾದ ಸಮಯಕ್ಕೆ ದೇವರ ಬಂದಾಗೆ ಬಂದು ನನ್ನ ಶೀಲ ಕಾಪಾಡಿದ್ರಿ. ಇಲ್ದೆ ಹೋಗಿದ್ರೆ ಆ ಚಾಂಡಾಲ ನನ್ನ ಶೀಲನೇ ಹಾಳು ಮಾಡಿಬಿಡ್ತಿದ್ದ. ಈ ನಿಮ್ಮ ಉಪಕಾರನ ನಾನು ಯಾವ ಜನ್ಮದಲ್ಲಿಯೂ ಮರೆಯೋದಿಲ್ಲಣ್ಣ, ಯಾವ ಜನ್ಮ. ನೋಡಿ ಸಿಸ್ಟರ್, ನಾನೊಬ್ಬ ಬಡ ವಿದ್ಯಾರ್ಥಿ, ಸೋಮಶೇಖರನ ಗೆಳೆಯ. ಅವನನ್ನು ಮಾತಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ದೆ. ತಾವು ತಪ್ಪು ತಿಳಿದುಕೊಳ್ಳಬೇಡಿ. ತಮ್ಮಂತ ಯುವತಿಯರು ಈ ರೀತಿ ಒಂಟಿಯಾಗಿ ತಿರುಗೋದು ತಪ್ಪು. ಹೋಗಲಿ. ತಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ. ಅಂದ್ಹಾಗೆ ತಮ್ಮ ಹೆಸರು? ಕೃಷ್ಣ ಅಂತ. ಓಹೋ, ತಂಗಿ ದ್ರೌಪದಿಯ ದುಃಖ ಕಂಡು ಶ್ರೀಕೃಷ್ಣ ಪರಮಾತ್ಮನೇ ಬಂದಂತಾಯ್ತು. ನಾನು ಸೋಮಶೇಖರ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾಯ್ತು ನಿಂತಿದ್ದೆ. ಅವರು ಬಂದ್ರೆ ಬೇಗ ಕಳಿಸ್ಕೊಟ್ಬಿಡೋಣ. ಆಯ್ತಮ್ಮ, ನಾನು ಇನ್ನು ಬರುತ್ತೇನೆ. ನಮಸ್ಕಾರ. ಅದೆಷ್ಟೊಂದು ದುರಾತ್ಮರು ತುಂಬಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಒಬ್ಬ ಕಟುಕನನ್ನು ತಿಳಿದುಕೊಳ್ಳಲು ಹೋದ್ರೆ ಇನ್ನೊಬ್ಬ ಒಳ್ಳೆಯವನು. ಅದೇನೇ ಇರ್ಲಿ, ಸರಿಯಾದ ಸಮಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಬಂದು ಈ ಅಣ್ಣ ನನ್ನನ್ನು ಕಾಪಾಡಿದ್ರು. ಇಲ್ದೆ ಹೋಗಿದ್ರೆ ನನ್ನ ಬಾಳೆ ಮಣ್ಣು ಪಾಲಾಗಿ ಹೋಗ್ಬಿಡ್ತಿತ್ತು. ಹೌದು, ಸೋಮಶೇಖರ್ ಬರ್ತೀನಂತ ಹೇಳಿದವರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ನಾನು ಮನೆಗೆ ಹೋಗ್ಲಾ? ಛಚೆ, ಬೇಡ. ಮಾತು ಕೊಟ್ಟು ತಪ್ಪಿಸಿದಂತಾಗತ್ತೆ. ಬರ್ಲಿ, ಅವ್ರು ಯಾವಾಗ ಬರ್ತಾರೋ ಬರ್ಲಿ. ಯಾರವರು? ನಾನು ಭಾಗ್ಯಶ್ರೀ ದೇವರೇ, ಸೋಮು. ಬರುವುದಕ್ಕೆ ತಡವಾದುದಕ್ಕೆ ಬೇಜಾರುಗೊಂಡ್ರಿವಲ್ಲ. ಹೋಗಲಿ, ಏನಾಯ್ತು ನಿಮ್ಮ ರಿಸಲ್ಟು? PUC ಸೆಕೆಂಡ್ ಇಯರ್ ಅಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೀನಿ. ಅದಕ್ಕೋಸ್ಕರನೇ ನಿಮಗೆ ಭೇಟಿಯಾಗಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನೋಡಿ ಭಾಗ್ಯಶ್ರೀ ದೇವಿ ಅವರೇ, ಆ ಸರಸ್ವತಿಯ ವರದ ಹಸ್ತವು ತಮ್ಮ ಮೇಲಿದೆ ಅಂದ ಮೇಲೆ ರ್ಯಾಂಕ್ ಪಡೆದ್ರಿ ಅಲ್ಲವೇ? ನೋಡಿ,
ಆ ದೇವಿ ಅನ್ನೋ ಶಬ್ದನ ಕಟ್ ಮಾಡಿ ಬರೀ ಭಾಗ್ಯ ಅಂತ ಕರೆದ್ರೆ ಅಷ್ಟೇ ಸಾಕು. ಹಾ 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 ನೋಡಿ ಮಿಸ್ ಭಾಗ್ಯ, ಭಾಗ್ಯ ಭಾಗ್ಯಶ್ರೀ, ಅದು ವಸಂತ ಮಾಸದ ಕೋಗಿಲೆಯ ಕೋಕವನ್ನು ಕೇಳಿದೆಯಾ? ವಸಂತ ಮಾಸದ ಋತುರಾಜನ ಸವಿ ನೆನಪಿಗಾಗಿ ಆ ಮಧು ಮಾವಿನ ಮರದಲ್ಲಿ ಕುಳಿತು ಹೇಗೆ ಕೂಗುತ್ತದೆ ನೋಡಿ ಆ ಕೋಗಿಲೆ. ಕರೆಕ್ಟ್. ಅದು ಅಲ್ಲಿ ನೋಡಿ, ತುಂಬಿ ನಿಂತಿರುವ ಕೆರೆಗಳ ತೆರೆಗೆ ಆ ಕಮಲದ ಹೂ ಹೇಗೆ ಬಾಗಿ ಏಳುತ್ತಿದೆ ಅಂತ ಹೇಳಿ ನೋಡೋಣ. ಮಕರಂದ ಹೀರಲು ಬರುವ ಭೃಂಗವನ್ನು ಕೈ ಮಾಡಿ ಕರೆದಂತೆ ಭಾಸವಾಗುತ್ತದೆ. ಬೀಸುವ ತಂಗಾಳಿಗೆ ತಲೆ ಎತ್ತಿ ನಿಂತ ಕಮಲ ಬಾಗಿ ಬಾಗಿ ಹೇಳುತ್ತದೆ ಅಲ್ಲವೇ? ಅದು ಅಲ್ಲಿ ನೋಡಿ, ನೀರಿನಲ್ಲಿ ಹಕ್ಕಿಗಳು ಒಂದನ್ನೊಂದು ಚುಂಬಿಸುತ್ತಾ ಮುಳುಗುತ್ತಾ ಏಳುತ್ತಾ ಅದೆಷ್ಟೊಂದು ಆನಂದವಾಗಿ ಆಟ ಆಡ್ತಾ ಇವೆ. ನಿಜ, ಪಕ್ಷಿಗಳು ಕೂಡ ತಮ್ಮ ಜೀವನದಕ್ಕೆ ಬರುವ ಕಷ್ಟಗಳು ಎದುರಿಸುತ್ತಾ ಮುಳುಗುತ್ತಾ ತೇಲುತ್ತಾ ನಡೆಯುವ ಸಂಸಾರ ಎಂಬ ದೋಣಿಯೊಂದಿಗೆ ಈಜಾಡುತ್ತಾ ಪ್ರೇಮಿಗಳಾಗಿ ಬಾಳುವುದನ್ನು ತೋರಿಸಿಕೊಡುತ್ತವೆ. ಅದರಂತೆ ಜೀವನದುದ್ದಕ್ಕೂ ಅದೆಷ್ಟೇ ಕಷ್ಟಗಳು ಬಂದ್ರು ನಿಮ್ಮ ಜೊತೆಗಾರ್ತಿಯಾಗಿ ದಡ ಸೇರಬೇಕೆನ್ನುವುದೇ ನನ್ನ ಆಸೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನೋಡು ಭಾಗ್ಯ, ನಾನು ನಿರುದ್ಯೋಗಿ. ನನಗೊಂದು ನೌಕರಿ ಸಿಗಲಿ, ಆಮೇಲೆ ಮದುವೆಯಾಗುತ್ತೇನೆ. ಮನೆಯಲ್ಲಿ ನನ್ನ ವಯಸ್ಸಿಗೆ ಬಂದ ನನ್ನ ತಂಗಿ ಇದ್ದಾಳೆ. ದೇವರಂತ ಹಿರಿಯಣ್ಣನಿದ್ದಾನೆ. ಅವರ ಮದುವೆ ಆಗಲಿ ಮತ್ತು ನನ್ನ ತಂಗಿಯನ್ನು ನೋಡಲು ವರವನ್ನು ಕರೆದುಕೊಂಡು ಬರುವುದಾಗಿ ನಿಮ್ಮ ತಂದೆಯವರು ತಿಳಿಸಿದ್ದಾರೆ. ಅವರ ಜೊತೆ ನೀನು ಕೂಡ ನಮ್ಮ ಮನೆಗೆ ಖಂಡಿತವಾಗಿ ಬರಬೇಕು. ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೀನಿ. ನಿಮಗೆ ನೌಕರಿ ಸಿಕ್ಕ ಮೇಲೆ ಮದುವೆ ಮಂಟಪ ಏರಿದ್ರಾಯ್ತು, ಆಯ್ತಾ? ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತದೆ ಭಾಗ್ಯ. ಅದಕ್ಕಾಗಿ ನಾವಿಬ್ಬರದು ಹತ್ತಿರದ ಪ್ರೇಮಿಗಳಾಗಿರದೆ ಮದುವೆಯಾಗುವ ತನಕ ದೂರಿರುವುದೇ ಒಳ್ಳೆಯದು. ಆಗ್ಲಿ, ಪ್ರಥಮ ಭೇಟಿ ಆಗಿದ್ದೀವಿ ಅಂದಾಗ ಈ ಸ್ವೀಟ್ ಅನ್ನ ತಿನ್ನಿ. ಒಂದು ಪ್ರೇಮದ ಗೀತೆ ಹಾಡೋಣ. ಆ ನಂತರ ಮದುವೆ ಆಗೋವರೆಗೂ ನಿಷ್ಕಾಮಿಗಳಾಗಿ ಹಾಗೆ ಇದ್ದು ಬಿಡೋಣ. ಆಗಲಿ. ನನ್ನನಿವೆ ನೀ ಬಾರೆ ನನ್ನ ಚೆನ್ನಿವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡೋ. ಇಷ್ಟು ದೂರ ನಿಂತರೆ ನಾನು ಹಾಡುವುದು ಚಿನ್ನ, ಬಾಲನ ಸನಿಯಕ್ಕೆ ನೀ ಬರದಿದ್ರೆ ನಾನು ಹಾಡುದಿಲ್ಲ, ನಿನಗೆ ಗೊತ್ತಾ? ನೀಡೋ ಸಿಹಿ ಮುದ್ದಿನ ಕಾಣಿಕೆ ನೀ ಬಾರಿ ನನ್ನ ಸನಿಯಕ್ಕೆ. ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹ
ಚಿನ್ನ ಏನು ನೆನಪುವುದು ಈ ನಿನ್ನ ನರ್ತನೆಯನ್ನು ಕಂಡು ನಾನು ಮನಸಾರೆ ಸೋತದೆ ತಪ್ಪು ತಿಳಿಯಲಿ ಸಿಹಿ ಮುದ್ದಿನ ಕಾಣಿಕೆ ನೀ ಬಾಳೆ ನನ್ನ ಸನಿಹಕ್ಕೆ ಸಿಹಿ ಮುತ್ತು ನೀನು ನನ್ನ ಜೊತೆಗೆ ಇದ್ದುದೇ ಸ್ವರ್ಗ ಸುಖ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳೆ ನನ್ನ ಸನಿಹಕ್ಕೆ ಕವಿ ಕಲ್ಪನೆ ಈ ಬಾಳದ ಗಿಡಕ್ಕೆ ಜೊತೆಯಾದಿನಿ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳದ ಗಿಡಕ್ಕೆ ಜೊತೆಯಾದಿನಿ ನನ್ನ ನಿವೀನಿ ಬಾ ನನ್ನ ಚೆಲುವೆ ಬಳಿಬಂದು ಸಿಹಿ ಮುತ್ತು ನೀಡ ಯಾಕೆ ಚಿನ್ನ ಬೇಸರ ಆಗ್ತೇ ನಿನಗೆ ಸಿಹಿ ಮುತ್ತಿನ ಕಡಿಗೆ ಈ ಬಾರೆ ನನ್ನ ಸನಿಹಕ್ಕೆ ಲಲಲಾ 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 ತೆಗಿರಿ ಕೈ ಜರ ಕಾಪಿ ಆಗ್ಯಾಡ ಫೋಟೋ ಆಗ್ಯಾಡ್ತಂದ್ರ ಕಾಪಿ ಎಲ್ಲ ಸರಿ ಇದು ಕೆಟ್ಟ ಹೋಗ್ತಾವ್ರಿ ಲೇ ಮಂಕೆ ನಾನು ಯಾರೆಂಬುದನ್ನು ತಿರುಗಾದ್ರೂ ನೋಡೋ ಇವನೇನು ಮನುಷ್ಯನೋ ಅಥವಾ ನರಪಿಚಾಸಿಯೋ ಹೋ ಸರ್ ನಿಮ್ಗೆ ನೋಡಿದ್ರೆ ಒಂಥರ ದೊಡ್ಡ ಮನುಷ್ಯರು ಕಾಣ್ದಂಗೆ ಕಾಣ್ತೀರಿ ಹಾ ದೊಡ್ಡವರ ಮಾತು ಚಿಕ್ಕವರು ಮೀರಬಾರ್ದು ತಾನೇ ತಮ್ಗೇನಾಗಬೇಕು ಇದು ಹೇಳಿ ಹಾ ಇದೀಗ ತೆಗೆದಿಯಲ್ಲ ಪ್ರೇಮಿಗಳ ಫೋಟೋ ಅದು ನನಗೆ ಬೇಕು ಕೊಡುವೆಯಾ
ಈ ಮಗನಿಗೆ ಒದಿಬೇಕಾದ್ರೆ ಕತ್ತಿ ಕುಳ್ದಾವ್ ಇದ್ಬೇಕು ಮಗ ಇವ. ಆಯ್ತ್ರಿ ಸರ್, ಕೊಡ್ತೀನಿ ರೀ ಫೋಟೋ. ನಾಗರಾಜ್ ಅಂತ ಈ ಊರಿನ ದೊಡ್ಡ ವ್ಯಕ್ತಿ ನಾನು. ನಿನ್ ಕಾಣಿಸ್ತೀನಿಲೇ ಮಗನ, ಒಂದಿನ ಸುಡ್ಗಾಡಕ ಮಗನ ತಿರುಗಿ ಊರಿಗೆ ನೋಡಿ ಬರಬಾರ್ದು, ಹಾಗೆ ಮಾಡ್ತೀನಿ ಮಗನ. ಆಯ್ತ್ರಿ ಸರ್, ತಪ್ಪದೆ ಫೋಟೋ ಕೊಡ್ತೀನಿ. ತೆಗೆದಿಕೋ ಅಡ್ವಾನ್ಸ್ ಹಣ. ತಪ್ಪಿದರೆ 1ಕ್ಕೆ 10 ಪಟ್ಟು ಒದ್ದು ವಸೂಲಿ ಮಾಡುತ್ತೇನೆ. ಹಾ, ನಾನೀಗ ಕನ್ಯೆ ನೋಡಲು ಹೊರಟಿದ್ದೇನೆ. ಫೋಟೋ ತೆಗೆಯಲು ಬರ್ತೀಯಾ? ನಿಂಗೆ ಹಿಡಾಕ್ ಬೆನ್ನ ಹತ್ತೀನಿ ಅಂದ್ರೆ ಬಿಡ್ತೀನಿ ಲೇ ಬಕರ. ಆಯ್ತು ಸರ್, ನಾವು ಸ್ವಲ್ಪ ಹೋಗಿ ಬರ್ತೀನಿ. ಹಾ, ನೀನು ಬಸ್ ಸ್ಟ್ಯಾಂಡ್ಗೆ ನಡೆ, ನಾನು ಅಷ್ಟರಲ್ಲಿ ಬರುತ್ತೇನೆ. ಆಯ್ತು, ಯಾಕಂತು. ಸೋಮು, ನಾ ಬಯಸಿದ ಹಕ್ಕಿ ಜೊತೆ ಚಕ್ಕಂದ ಆಡುತ್ತಿರುವೆಲ್ಲ, ಆಡು. ಎಂದಾದರೂ ಒಂದು ದಿನ ಹಕ್ಕಿ ನನ್ನ ಕೈಯಲ್ಲಿ ಸಿಲುಕಿಕೊಳ್ಳಲೇಬೇಕು. ಆಗ ಹಕ್ಕಿಯ ಪುಕ್ಕ ಮುರಿದು ನನ್ನ ಕೈಗೊಂಬೆಯಂತೆ ಕುಣಿಸಿಕೊಳ್ಳುತ್ತೇನೆ. ಪ್ರಥಮ ಚುಂಬನದಲ್ಲಿ ಹಕ್ಕಿ ಚುಂಬಿಸಬಾರದೆಂದು ತನ್ನ ಪುಕ್ಕಿನಿಂದ ನನ್ನ ಕಪಾಳಕ್ಕೆ ಕುಕ್ಕಿದೆಯಲ್ಲ. ಹೇಗೆ ಆದರೂ ಹಕ್ಕಿಯನ್ನು ಹಿಡಿದು ತರಿಸಿ ಆ ಸೇಡಿಗಾಗಿ ಹಡಿ ಹಚ್ಚಿ ಕಾದು ಕುಳಿತಿರುವ ಘಟ ಸರ್ಪ ಅದಕ್ಕಾಗಿ ಕಾಯುತ್ತಿದೆ. ನೀನು ಸೋಮುವಿನ ಜೊತೆ ಚಕ್ಕಂದ ಆಡುವುದು ಪೋಟು ಹಣ ಕೊಟ್ಟು ಪೋಟು ತೆಗೆಸಿಕೊಂಡಿದ್ದೇನೆ. ಮುಂದೆ ನೋಡು ಈ ರೊಚ್ಚಿಗೆದ್ದ ನಾಗರಾಜನ ಆಟ. ಓಹೋ, ಅದೇ ಸೋಮಶೇಖರನ ತಂಗಿ ಸುವರ್ಣ ಸೋಗಿನ ಸೂಳಿಯಂತೆ ದೇವಸ್ಥಾನದ ನಡೆಸುತ್ತಾ ಬರುತ್ತಿದ್ದಾಳೆ. ಬರಲಿ, ಆ ಭೇಟಿಯಾದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇವಳಿಗೆ ಏನಾದರೂ ಉಪಾಯ ಮಾಡಿ ನನ್ನ ಬಲಿಯಲ್ಲಿ ಸಿಲುಕಿಕೊಳ್ಳಲೇಬೇಕು. ಓಹೋ, ನೀನು ನೋಡಿ, ನಾನು ದಯಾನಂದನ ತಂಗಿ ಸುವರ್ಣ ಅಂತ. ಅಂದ ಹಾಗೆ ತಾವ್ಯಾರು? ಆಹೋ, ಸುವರ್ಣ ಅಂದರೆ ಬಂಗಾರ, ಚೊಕ್ಕ ಚಿನ್ನದಂತೆ ನಿನ್ನ ಕೊರಳು ಮಾಂಗಲ್ಯವಿರುವುದರಿಂದ ಶೋಭಿಸಲಾರದು. ದೇವರಿಲ್ಲದ ಗುಡಿಯಂತಾಗಿದೆ ಈ ನಿನ್ನ ಬಾಳು. ನಾನೇ ನಾಗರಾಜ್ ಅಂತ, ನಾಳೆ ನಿಮ್ಮ ಮನೆಗೆ ಕನ್ಯಾ ನೋಡಲು ಬರುವ ಗಂಡು. ನೋಡಿ, ನೀವು ಒಪ್ಪಿಗೆ ನುಡಿದ್ರೆ ಈ ನಿನ್ನ ಗುಡಿಗೆ ದೇವರಾಗಿ ಮೂರ್ತಿ ಎಂಬ ಮಾಂಗಲ್ಯ ಕಟ್ಟಬಹುದು. ನೀವು ಒಪ್ಪಿಗೆ ನೀಡಲಿಲ್ಲ ಅಂದ್ರೆ ಕಷ್ಟ ಜಟಕಾಗಿ ಹಾಳು ಹಂಪಿ ಅಂತಾಗುವುದು ಈ ನನ್ನ ಬಾಳು. ಕರೆಕ್ಟ್. ಜಕಣಾಚಾರ್ಯ ಕಟ್ಟಿದ ಹಂಪೆ ಹಿಂದೊಮ್ಮೆ ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಶೋಭಿಸುತ್ತಿದೆ. ಪ್ರತಿಯೊಂದು ಗುಡಿಯಲ್ಲಿ ದೇವರು ನಿರ್ಮಿಸಿದ್ದಾನೆ. ಕನ್ಯಾಕುಮಾರಿಯಿಂದ ಗೋದಾವರಿಗೂ ದಕ್ಷಿಣ ಕಾಶಿ ಎಂದು ಹೆಸರು ಪಡೆದ ನಂತರ ವೈರಿಗಳ ದಬ್ಬಾಳಿಕೆಗೆ ನಾಶವಾಗಿ ಹೋದವು. ಅದರಂತೆ ಏಕೆ ನಡೆಯಬಾರದು ನಿನ್ನ ಜೀವನದಲ್ಲಿ? ನೋಡು, ನೀನು ನನಗೆ ಸುಖ ನೀಡಿದರೆ ನಾಳೆ ನಾನು ನಿನ್ನನ್ನು ಮದುವೆಗೆ ಒಪ್ಪಿಕೊಳ್ಳುವೆ. ನೋಡಿ, ಈ ಗಂಡಸರೆಲ್ಲ ಹೂವಿನ ತುಂಬಿ ಇದ್ದಂತೆ. ಹೂವಿಂದ ಹೂವಿಗೆ ಹಾರುವುದು ಈ ಗಂಡಸರ ಸ್ವಭಾವ. ನನ್ನಿಂದ ಪ್ರೇಮ ಪಡೆದು ನನ್ನಿಂದ ಸುಖ ಉಂಟು ನನ್ನ ಕೈ ಬಿಟ್ರೆ ಈ ನನ್ನ ಬಾಳು ಬಾಡಿದ ಹೂ ಅಂತಾಗುತ್ತೆ. ನೋಡು ಸುವರ್ಣ, ಅದು ಹೂವಿನ ಅದೃಷ್ಟ.
ಕೋಗಿಲೆ ಕಾಗೆ ಗೂಡಿನಲ್ಲಿ ಮೊಟ್ಟೆಗಿಟ್ಟು ಸಾಯುತ್ತದೆ. ಆದರೆ ಕಾಗೆ ಕೋಗಿಲಿಗೆ ಗುಟ್ಟು ಕೊಟ್ಟು ರಕ್ಷಿಸಿತು. ಕೋಗಿಲೆ ಮರೆತು ಬಿಡುತ್ತದೆ. ಆದರೆ ಪವಿತ್ರವಾದ ಪ್ರೇಮಿಗಳಿಗೆ ಕಾಗೆಗೂ ಕೋಗಿಲೆಗೂ ಏನು ಸಂಬಂಧವಿಲ್ಲ. ನೋಡಿ, ನಾನು ಕೂಡ ಅದರಂತೆ ನೀವು ಏನಾದ್ರೂ ನನ್ನ ಕೈ ಕೊಟ್ರೆ ನನ್ನ ಬಾಳು ಮಣ್ಣಾಗುತ್ತೆ. ನಾನು ಬಂದು ಬಹಳ ಸಮಯ ಆಯ್ತು, ನಾನಿನ್ ಬರ್ಲ. ದೇವಸ್ಥಾನದಿಂದ ಬಂದ ದೇವಿಯೇ, ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೊರಟಿರುವೆಯಲ್ಲ. ಈ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಿ ಬರಲಿ ಒಂದು ಸಂಗೀತದ ಸುರಪಾನ. ಸರಿ, ಹಾಗೆ ಆಗ್ಲಿ.